ಸಾರ್ವತ್ರಿಕ ಲೋಕಸಭಾ ಚುನಾವಣೆಗಳ ಮತದಾನ ಜಾಗೃತಿಗಾಗಿ ಮತದಾರರ ಬಾಂಧವರಿಗೆ ಮತದಾನ ಮಾಡುವ ಜಾಗೃತಿ ಹಿನ್ನೆಲೆಯಲ್ಲಿ ಗಂಗಾವತಿ ತಾಲೂಕು ಸ್ವೀಪ್ ಸಮಿತಿ ಹಾಗೂ ಪತ್ರಕರ್ತರೊಂದಿಗೆ ಗಂಗಾವತಿ ನಗರದಲ್ಲಿ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಆಯೋಜಿಸಲಾಯಿತು. ಈ ಸಂದರ್ಭದಲ್ಲಿ ಎಟಿವಿ ಚಾನಲ್ನ ಸಂಪಾದಕರಾದ ಶಿವಪ್ಪ ನಾಯಕ್, ಕರ್ನಾಟಕ ಅರಣ್ಯ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ನಾಗರಾಜ ಹೆಂಗಳಗಿ, ಉಪಾಧ್ಯಕ್ಷರಾದ ಕೃಷ್ಣಪ್ಪ ನಾಯಕ ಹಾಗೂ ಕಾರ್ಯದರ್ಶಿಗಳಾದ ಬಿ. ದೇವರಾಜ್ ಸೇರಿದಂತೆ ಕರ್ನಾಟಕ ಅರಣ್ಯ ಪತ್ರಕರ್ತರ ಸಂಘದ ಸರ್ವ ಸದಸ್ಯರುಗಳು ಮತ್ತು ಕ್ರಿಕೆಟ್ ಪಟುಗಳು ಉಪಸ್ಥಿತರಿದ್ದರು. ಈ ಮೂಲಕ ಸ್ವೀಕರಿಸುತ್ತೇವೆ. ಕ್ರಿಕೆಟ್ ಪಂದ್ಯಾವಳಿಗಳನ್ನು ಆಯೋಜಿಸಲಾಗಿದೆ. ಕ್ಲಬ್ ಸಾಕ್ರಪ್ಪ ಇಲ್ಲ ಹಿಂದಿನ ಬಾರಿ 70% ವೋಟಿಂಗ್ ಪರ್ಸೆಂಟೇಜ್ ಇತ್ತು. ಈ ಬಾರಿಯಲ್ಲಿ 70ಕ್ಕಿಂತ ಹೆಚ್ಚು ಮಾಡಲಿಕ್ಕೆ ಬೇರೆ ಬೇರೆ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತು ಒಂದು ಕ್ರಿಕೆಟ್ ಟೂರ್ನಮೆಂಟ್ ಕೂಡ ಕಾರ್ಯಕ್ರಮ ಇಟ್ಟಿದ್ದೀವಿ. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೊಂದು ಕ್ರಿಕೆಟ್ ಟೂರ್ನಮೆಂಟ್ ಕೂಡ ಆಗಿದೆ. ಅದರ ಜೊತೆಗೆ ಬೈಕ್ ರ್ಯಾಲಿ ಇರ್ಬೋದು, ವಿಕಲಚೇತನ ರ್ಯಾಲಿ ಇರ್ಬೋದು, ಜಾತ್ರೆ ಇರ್ಬೋದು, ಬಂಡಿ ಜಾತ್ರೆ ಇರ್ಬೋದು, ಅದರ ಬೇರೆ ಬೇರೆ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ದೀವಿ. ನಮ್ಮ ಮುಖ್ಯವಾಗಿ ಉದ್ದೇಶ ಏನಿದೆ, ಈ ವೋಟಿಂಗ್ ಪರ್ಸೆಂಟ್ ಹೆಚ್ಚಾಗಬೇಕು. ಇವತ್ತು ಎಲೆಕ್ಷನ್ ಕಮಿಷನ್ ವತಿಯಿಂದ ಕೂಡ ನನ್ನ ನಡೆ ಮಟ್ಟಗಟ್ಟೆ ಕಡೆ ಅಂದರೆ ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲಿ ಒಂದು ಧ್ವಜಾರೋಹಣ ಆಗಬೇಕು ಅಂತ ಆ ಥರ ಒಂದು ಕಾರ್ಯಕ್ರಮ ಕೂಡ ಇಟ್ಕೊಂಡಿದ್ವಿ. ಇವತ್ತು ಬೆಳಗ್ಗೆ ಎಲ್ಲ BLOsಗಳ ಜೊತೆ ಒಂದು ಮೀಟಿಂಗ್ ಮಾಡಿ ಎಲ್ಲ ಕಡೆ ಕರೆಕ್ಟಾಗಿ ಇವತ್ತಿನ ನೆಕ್ಸ್ಟ್ ಮುಂದಿನ 4 ದಿವಸಗಳಲ್ಲಿ ಪ್ರತಿ ಮನೆ ಹೋಗಿ ಅಲ್ಲಿ ಕರೆಕ್ಟಾಗಿ ವೋಟರ್ ಸ್ಲಿಪ್ ಇರ್ಬೋದು ಅಥವಾ ವೋಟರ್ ಗೈಡ್ ಇರ್ಬೋದು ಅಲ್ಲಿ ಜನರಿಗೆ ಅಲ್ಲಿ ಕೊಡಬೇಕು. ಸೊ ಈ ಬೇರೆ ಬೇರೆ ಕಾರ್ಯಕ್ರಮ ಮಾಡ್ತಾ ಇರ್ತೀವಿ. ನಮ್ಮ ಗುರಿ ಏನಿದೆ 80% ವೋಟಿಂಗ್ ಮಿನಿಮಮ್ ಆಗಬೇಕು. ಸೊ ಆ ನಿಟ್ಟಿನಲ್ಲಿ ಇವತ್ತು ಒಂದು ಸಾಂಕೇತಿಕವಾಗಿ ಮೀಡಿಯಾ ನಮ್ಮ ಮಿತ್ರರ ಜೊತೆ ಕೂಡ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಬೇಕು ಮತ್ತು ಮೀಡಿಯಾ ಮುಖಾಂತರ ಎಲ್ಲರಿಗೂ ಮಾಹಿತಿ ಕೂಡ ಹೋಗಬೇಕು. ಇದು ನನ್ನ ಹಕ್ಕು ಕೂಡ, ನನ್ನ ಕರ್ತವ್ಯ ಕೂಡ ಇದೆ ವೋಟಿಂಗ್ ಮಾಡಿ. ಸೊ ಆ ನಿಟ್ಟಿನಲ್ಲಿ ಇವತ್ತು ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ತಾವೆಲ್ಲರೂ ಭಾಗವಹಿಸಬೇಕು.